ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೆದು ಹೋಗ್ಬಿಡುತ್ತಾ ಅನ್ನುವಂತಹ ಚರ್ಚೆಗಳಿಗಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಪಕ್ಕಕ್ಕೆ ಸರಿಸಿದರೆ ಕಾಂಗ್ರೆಸ್ ಪಾರ್ಟಿಯನ್ನ ಮುನ್ನಡೆಸಿಕೊಂಡು ಹೋಗೋದಕ್ಕೆ ಕಾಂಗ್ರೆಸ್ ಪಾರ್ಟಿಯ ಕೆಲವರು ಇನ್ನೊಬ್ಬರ ಹೆಸರನ್ನ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಸಾಕು ನಮಗೆ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ 95 ಸೋಲುಗಳನ್ನು ನಾವು ಕಂಡಿದ್ದೀವಿ, ಇನ್ನೂ ಎಷ್ಟು ಸೋಲು ನಮಗೆ ಬೇಡ, ರಾಹುಲ್ ಗಾಂಧಿ ಬೇಡ ಬೇರೆ ಅವ್ರನ್ನ ಕರ್ಕೊಂಡ್ಬಂದು ಕೂರಿಸೋಣ ಅಂತ ಕೆಲವರು ಲಾಬಿ ಮಾಡ್ತಿದ್ದಾರೆ. ಹಾಗಿದ್ರೆ ಯಾರು ರಾಹುಲ್ ಗಾಂಧಿ ಅವರನ್ನ ಬಿಟ್ರೆ ಕಾಂಗ್ರೆಸ್ ಅಲ್ಲಿ ಮತ್ತೆ ಯಾರಿದ್ದಾರೆ ನೋಡಿ ಈ ವರದಿಯನ್ನು. ರಾಹುಲ್ ಗಾಂಧಿಯನ್ನ ರೀಲಾಂಚ್ ಮಾಡಿ ಕಾಂಗ್ರೆಸ್ ಬೇಸತ್ತಿದೆ. ಕೆಲ ಬಿಜೆಪಿಗರಂತೂ ರಾಹುಲ್ ಗಾಂಧಿ ನಮ್ಮ ಏಜೆಂಟ್ ಅಂತ ಕಾಮಿಡಿ ಮಾಡ್ತಾರೆ. ಅದರಲ್ಲೂ ಕಳೆದ ಬಿಹಾರ ವಿಧಾನಸಭಾ ಚುನಾವಣೆ ವೇಳೆ ರಾಹುಲ್ ಗಾಂಧಿ ಬಿಹಾರ ಯಾತ್ರೆ ಮಾಡಿದ್ರು. ಬಿಹಾರದ 25 ಜಿಲ್ಲೆಗಳಲ್ಲಿ 110 ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಯಾತ್ರೆ ಮಾಡಿದ್ರು. ಆದ್ರೆ ಅಷ್ಟು ಸ್ಥಾನಗಳಲ್ಲಿ ಪಕ್ಷ ಸೋತು ಸುಣ್ಣವಾಗಿತ್ತು. ರಾಹುಲ್ ರನ್ನೇ ಸೈಡ್ ಲೈನ್ ಮಾಡುತ್ತಾ ಕೈಪಡೆ. ಪ್ರಿಯಾಂಕಾ ವಾದ್ರಾ ಪರ ಕಾಂಗ್ರೆಸ್ಗೆ ಒಲವು. ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಸೋತು ಸುಣ್ಣವಾಗಿರೋ ಕಾಂಗ್ರೆಸ್ ಹೊಸ ನಾಯಕತ್ವದ ಕಡೆ ಮುಖ ಮಾಡುತ್ತಿರುವಂತೆ ಕಾಣ್ತಿದೆ. ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿಯನ್ನ ಪ್ರಧಾನಿಯಾಗಿ ಮಾಡೇ ಮಾಡ್ತೀವಿ, ಇಂದಿರಾ ಗಾಂಧಿಯಂತೆ ಹೇಗೆ ಸೇಡು ತೀರಿಸಿಕೊಳ್ಳುತ್ತಾರೆ ಅಂತ ನೋಡ್ತಾ ಇರಿ ಎಂದು ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಹೇಳಿದ್ದಾರೆ. प्रियंका गांधी प्रधानमंत्री हैं क्या? बना दीजिए प्रियंका गांधी को प्रधानमंत्री, देखिए इंदिरा जी की तरह कैसे जवाब देकर आएंगी. ಬಾಂಗ್ಲಾಗೆ ಪಾಠ ಕಲಿಸಲು ಪ್ರಿಯಾಂಕಾ ಬೇಕು. वो प्रियंका गांधी है, उसके नाम के आगे गांधी लगा हुआ है. वो इंदिरा गांधी की पोती है. पाकिस्तान को इलाज ऐसा किया था कि पाकिस्तान सदियों उस दर्द को नहीं भूल पाया. बनाइए प्रियंका गांधी को प्रधानमंत्री, देखिए फिर जवाब कैसा मिलता है. ಸಾಲು ಸೋಲುಗಳ ಬಳಿಕ ಕಾಂಗ್ರೆಸ್ನಲ್ಲಿ ಸಣ್ಣ ಬದಲಾವಣೆಯಾದರೂ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೆದು ಹೋಗ್ಬಿಡುತ್ತಾ ಅನ್ನುವಂತಹ ಚರ್ಚೆಗಳಿಗಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಪಕ್ಕಕ್ಕೆ ಸರಿಸಿದರೆ ಕಾಂಗ್ರೆಸ್ ಪಾರ್ಟಿಯನ್ನ ಮುನ್ನಡೆಸಿಕೊಂಡು ಹೋಗೋದಕ್ಕೆ ಕಾಂಗ್ರೆಸ್ ಪಾರ್ಟಿಯ ಕೆಲವರು ಇನ್ನೊಬ್ಬರ ಹೆಸರನ್ನ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಸಾಕು ನಮಗೆ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ 95 ಸೋಲುಗಳನ್ನು ನಾವು ಕಂಡಿದ್ದೀವಿ, ಇನ್ನೂ ಎಷ್ಟು ಸೋಲು ನಮಗೆ ಬೇಡ, ರಾಹುಲ್ ಗಾಂಧಿ ಬೇಡ ಬೇರೆ ಅವ್ರನ್ನ ಕರ್ಕೊಂಡ್ಬಂದು ಕೂರಿಸೋಣ ಅಂತ ಕೆಲವರು ಲಾಬಿ ಮಾಡ್ತಿದ್ದಾರೆ. ಹಾಗಿದ್ರೆ ಯಾರು ರಾಹುಲ್ ಗಾಂಧಿ ಅವರನ್ನ ಬಿಟ್ರೆ ಕಾಂಗ್ರೆಸ್ ಅಲ್ಲಿ ಮತ್ತೆ ಯಾರಿದ್ದಾರೆ ನೋಡಿ ಈ ವರದಿಯನ್ನು. ರಾಹುಲ್ ಗಾಂಧಿಯನ್ನ ರೀಲಾಂಚ್ ಮಾಡಿ ಕಾಂಗ್ರೆಸ್ ಬೇಸತ್ತಿದೆ. ಕೆಲ ಬಿಜೆಪಿಗರಂತೂ ರಾಹುಲ್ ಗಾಂಧಿ ನಮ್ಮ ಏಜೆಂಟ್ ಅಂತ ಕಾಮಿಡಿ ಮಾಡ್ತಾರೆ. ಅದರಲ್ಲೂ ಕಳೆದ ಬಿಹಾರ ವಿಧಾನಸಭಾ ಚುನಾವಣೆ ವೇಳೆ ರಾಹುಲ್ ಗಾಂಧಿ ಬಿಹಾರ ಯಾತ್ರೆ ಮಾಡಿದ್ರು. ಬಿಹಾರದ 25 ಜಿಲ್ಲೆಗಳಲ್ಲಿ 110 ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಯಾತ್ರೆ ಮಾಡಿದ್ರು. ಆದ್ರೆ ಅಷ್ಟು ಸ್ಥಾನಗಳಲ್ಲಿ ಪಕ್ಷ ಸೋತು ಸುಣ್ಣವಾಗಿತ್ತು. ರಾಹುಲ್ ರನ್ನೇ ಸೈಡ್ ಲೈನ್ ಮಾಡುತ್ತಾ ಕೈಪಡೆ. ಪ್ರಿಯಾಂಕಾ ವಾದ್ರಾ ಪರ ಕಾಂಗ್ರೆಸ್ಗೆ ಒಲವು. ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಸೋತು ಸುಣ್ಣವಾಗಿರೋ ಕಾಂಗ್ರೆಸ್ ಹೊಸ ನಾಯಕತ್ವದ ಕಡೆ ಮುಖ ಮಾಡುತ್ತಿರುವಂತೆ ಕಾಣ್ತಿದೆ. ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿಯನ್ನ ಪ್ರಧಾನಿಯಾಗಿ ಮಾಡೇ ಮಾಡ್ತೀವಿ, ಇಂದಿರಾ ಗಾಂಧಿಯಂತೆ ಹೇಗೆ ಸೇಡು ತೀರಿಸಿಕೊಳ್ಳುತ್ತಾರೆ ಅಂತ ನೋಡ್ತಾ ಇರಿ ಎಂದು ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಹೇಳಿದ್ದಾರೆ. प्रियंका गांधी प्रधानमंत्री हैं क्या? बना दीजिए प्रियंका गांधी को प्रधानमंत्री, देखिए इंदिरा जी की तरह कैसे जवाब देकर आएंगी. ಬಾಂಗ್ಲಾಗೆ ಪಾಠ ಕಲಿಸಲು ಪ್ರಿಯಾಂಕಾ ಬೇಕು. वो प्रियंका गांधी है, उसके नाम के आगे गांधी लगा हुआ है. वो इंदिरा गांधी की पोती है. पाकिस्तान को इलाज ऐसा किया था कि पाकिस्तान सदियों उस दर्द को नहीं भूल पाया. बनाइए प्रियंका गांधी को प्रधानमंत्री, देखिए फिर जवाब कैसा मिलता है.
ಸಾಲು ಸೋಲುಗಳ ಬಳಿಕ ಕಾಂಗ್ರೆಸ್ನಲ್ಲಿ ಸಣ್ಣ ಬದಲಾವಣೆಯಾದ್ರೂ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೆದು ಹೋಗ್ಬಿಡುತ್ತಾ ಅನ್ನುವಂತಹ ಚರ್ಚೆಗಳೀಗ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಪಕ್ಕಕ್ಕೆ ಸರಿಸಿದರೆ ಕಾಂಗ್ರೆಸ್ ಪಾರ್ಟಿಯನ್ನ ಮುನ್ನಡೆಸಿಕೊಂಡು ಹೋಗೋದಕ್ಕೆ ಕಾಂಗ್ರೆಸ್ ಪಾರ್ಟಿಯ ಕೆಲವರು ಇನ್ನೊಬ್ಬರ ಹೆಸರನ್ನ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಸಾಕು ನಮಗೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ 95 ಸೋಲುಗಳನ್ನು ನಾವು ಕಂಡಿದ್ದೀವಿ. ಇನ್ನೂ ಎಷ್ಟು ಸೋಲು ನಮಗೆ ಬೇಡ. ರಾಹುಲ್ ಗಾಂಧಿ ಬೇಡ, ಬೇರೆ ಅವ್ರನ್ನ ಕರ್ಕೊಂಡ್ಬಂದು ಕೂರಿಸೋಣ ಅಂತ ಕೆಲವರು ಲಾಬಿ ಮಾಡ್ತಿದ್ದಾರೆ. ಹಾಗಿದ್ರೆ ಯಾರು ರಾಹುಲ್ ಗಾಂಧಿ ಅವರನ್ನ ಬಿಟ್ರೆ ಕಾಂಗ್ರೆಸ್ ಅಲ್ಲಿ ಮತ್ತೆ ಯಾರಿದ್ದಾರೆ? ನೋಡಿ ಈ ವರದಿಯನ್ನು. ರಾಹುಲ್ ಗಾಂಧಿಯನ್ನ ರೀಲಾಂಚ್ ಮಾಡಿ ಕಾಂಗ್ರೆಸ್ ಬೇಸತ್ತಿದೆ. ಕೆಲ ಬಿಜೆಪಿಗರಂತೂ ರಾಹುಲ್ ಗಾಂಧಿ ನಮ್ಮ ಏಜೆಂಟ್ ಅಂತ ಕಾಮಿಡಿ ಮಾಡ್ತಾರೆ. ಅದರಲ್ಲೂ ಕಳೆದ ಬಿಹಾರ ವಿಧಾನಸಭಾ ಚುನಾವಣೆ ವೇಳೆ ರಾಹುಲ್ ಗಾಂಧಿ ಬಿಹಾರ ಯಾತ್ರೆ ಮಾಡಿದ್ರು. ಬಿಹಾರದ 25 ಜಿಲ್ಲೆಗಳಲ್ಲಿ 110 ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಯಾತ್ರೆ ಮಾಡಿದ್ರು. ಆದ್ರೆ ಅಷ್ಟು ಸ್ಥಾನಗಳಲ್ಲಿ ಪಕ್ಷ ಸೋತು ಸುಣ್ಣವಾಗಿತ್ತು. ರಾಹುಲ್ ರನ್ನೇ ಸೈಡ್ ಲೈನ್ ಮಾಡುತ್ತಾ ಕೈಪಡೆ. ಪ್ರಿಯಾಂಕಾ ವಾದ್ರಾ ಪರ ಕಾಂಗ್ರೆಸ್ಗೆ ಒಲವು. ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಸೋತು ಸುಣ್ಣವಾಗಿರೋ ಕಾಂಗ್ರೆಸ್ ಹೊಸ ನಾಯಕತ್ವದ ಕಡೆ ಮುಖ ಮಾಡುತ್ತಿರುವಂತೆ ಕಾಣ್ತಿದೆ. ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿಯನ್ನ ಪ್ರಧಾನಿಯಾಗಿ ಮಾಡೇ ಮಾಡ್ತೀವಿ. ಇಂದಿರಾ ಗಾಂಧಿಯಂತೆ ಹೇಗೆ ಸೇಡು ತೀರಿಸಿಕೊಳ್ಳುತ್ತಾರೆ ಅಂತ ನೋಡ್ತಾ ಇರಿ ಎಂದು ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಹೇಳಿದ್ದಾರೆ. प्रियंका गांधी प्रधानमंत्री हैं क्या? बना दीजिए प्रियंका गांधी को प्रधानमंत्री. देखिए इंदिरा जी की तरह कैसे जवाब देकर आएंगी. बांग्लागे पाठ कलिसलु प्रियंका बेकु. वो प्रियंका गांधी है, उसके नाम के आगे गांधी लगा हुआ है. वो इंदिरा गांधी की पोती है. पाकिस्तान को इलाज ऐसा किया था कि पाकिस्तान सदियों उस दर्द को नहीं भूल पाया. बनाइए प्रियंका गांधी को प्रधानमंत्री. देखिए फिर जवाब कैसा मिलता है. ಸಾಲು ಸೋಲುಗಳ ಬಳಿಕ ಕಾಂಗ್ರೆಸ್ನಲ್ಲಿ ಸಣ್ಣ ಬದಲಾವಣೆಯಾದ್ರೂ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೆದು ಹೋಗ್ಬಿಡುತ್ತಾ ಅನ್ನುವಂತಹ ಚರ್ಚೆಗಳೀಗ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಪಕ್ಕಕ್ಕೆ ಸರಿಸಿದರೆ ಕಾಂಗ್ರೆಸ್ ಪಾರ್ಟಿಯನ್ನ ಮುನ್ನಡೆಸಿಕೊಂಡು ಹೋಗೋದಕ್ಕೆ ಕಾಂಗ್ರೆಸ್ ಪಾರ್ಟಿಯ ಕೆಲವರು ಇನ್ನೊಬ್ಬರ ಹೆಸರನ್ನ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಸಾಕು ನಮಗೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ 95 ಸೋಲುಗಳನ್ನು ನಾವು ಕಂಡಿದ್ದೀವಿ. ಇನ್ನೂ ಎಷ್ಟು ಸೋಲು ನಮಗೆ ಬೇಡ. ರಾಹುಲ್ ಗಾಂಧಿ ಬೇಡ, ಬೇರೆ ಅವ್ರನ್ನ ಕರ್ಕೊಂಡ್ಬಂದು ಕೂರಿಸೋಣ ಅಂತ ಕೆಲವರು ಲಾಬಿ ಮಾಡ್ತಿದ್ದಾರೆ. ಹಾಗಿದ್ರೆ ಯಾರು ರಾಹುಲ್ ಗಾಂಧಿ ಅವರನ್ನ ಬಿಟ್ರೆ ಕಾಂಗ್ರೆಸ್ ಅಲ್ಲಿ ಮತ್ತೆ ಯಾರಿದ್ದಾರೆ? ನೋಡಿ ಈ ವರದಿಯನ್ನು. ರಾಹುಲ್ ಗಾಂಧಿಯನ್ನ ರೀಲಾಂಚ್ ಮಾಡಿ ಕಾಂಗ್ರೆಸ್ ಬೇಸತ್ತಿದೆ. ಕೆಲ ಬಿಜೆಪಿಗರಂತೂ ರಾಹುಲ್ ಗಾಂಧಿ ನಮ್ಮ ಏಜೆಂಟ್ ಅಂತ ಕಾಮಿಡಿ ಮಾಡ್ತಾರೆ. ಅದರಲ್ಲೂ ಕಳೆದ ಬಿಹಾರ ವಿಧಾನಸಭಾ ಚುನಾವಣೆ ವೇಳೆ ರಾಹುಲ್ ಗಾಂಧಿ ಬಿಹಾರ ಯಾತ್ರೆ ಮಾಡಿದ್ರು. ಬಿಹಾರದ 25 ಜಿಲ್ಲೆಗಳಲ್ಲಿ 110 ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಯಾತ್ರೆ ಮಾಡಿದ್ರು. ಆದ್ರೆ ಅಷ್ಟು ಸ್ಥಾನಗಳಲ್ಲಿ ಪಕ್ಷ ಸೋತು ಸುಣ್ಣವಾಗಿತ್ತು. ರಾಹುಲ್ ರನ್ನೇ ಸೈಡ್ ಲೈನ್ ಮಾಡುತ್ತಾ ಕೈಪಡೆ. ಪ್ರಿಯಾಂಕಾ ವಾದ್ರಾ ಪರ ಕಾಂಗ್ರೆಸ್ಗೆ ಒಲವು. ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಸೋತು ಸುಣ್ಣವಾಗಿರೋ ಕಾಂಗ್ರೆಸ್ ಹೊಸ ನಾಯಕತ್ವದ ಕಡೆ ಮುಖ ಮಾಡುತ್ತಿರುವಂತೆ ಕಾಣ್ತಿದೆ. ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿಯನ್ನ ಪ್ರಧಾನಿಯಾಗಿ ಮಾಡೇ ಮಾಡ್ತೀವಿ. ಇಂದಿರಾ ಗಾಂಧಿಯಂತೆ ಹೇಗೆ ಸೇಡು ತೀರಿಸಿಕೊಳ್ಳುತ್ತಾರೆ ಅಂತ ನೋಡ್ತಾ ಇರಿ ಎಂದು ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಹೇಳಿದ್ದಾರೆ. प्रियंका गांधी प्रधानमंत्री हैं क्या? बना दीजिए प्रियंका गांधी को प्रधानमंत्री. देखिए इंदिरा जी की तरह कैसे जवाब देकर आएंगी. ಬಾಂಗ್ಲಾಗೆ ಪಾಠ ಕಲಿಸಲು ಪ್ರಿಯಾಂಕಾ ಬೇಕು. वो प्रियंका गांधी है, उसके नाम के आगे गांधी लगा हुआ है.
वो इंदिरा गांधी की पोती है। पाकिस्तान को इलाज ऐसा किया था कि पाकिस्तान सदियों उस दर्द को नहीं भूल पाया। बनाइए प्रियंका गांधी को प्रधानमंत्री, देखिए फिर जवाब कैसा मिलता है। ಸಾಲು ಸಾಲು ಸೋಲುಗಳ ಬಳಿಕ ಕಾಂಗ್ರೆಸ್ನಲ್ಲಿ ಸಣ್ಣ ಬದಲಾವಣೆಯಾದ್ರೂ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.